It is not just an entertainment. If we listen to it properly, ನಾವು ಸರಿಯಾದ ರೀತಿಯಲ್ಲಿ ಅನುಷ್ಠಾನವನ್ನು ಮಾಡಿದರೆ ಇಟ್ ಲೀಡ್ಸ್ ಟು ಎನ್ಲೈಟನ್ಮೆಂಟ್. ಮನೆಯೂ ಸಂತೋಷವಾಗಿರ್ತದೆ, ದೇಶವೂ ಕೂಡ ಸಂತಸವಾಗಿರ್ತದೆ. ಆ ಒಂದು ದೃಷ್ಟಿಯಿಂದ ಈ ದಿನ ಆಧುನಿಕ ಹೊತ್ತಿನಲ್ಲಿರ್ತಕ್ಕಂಥ ನಮ್ಮ ಮಾಯಾನಗರಿ ಬೆಂಗಳೂರಿನ ಮಧ್ಯದಲ್ಲಿದ್ದೂ ಕೂಡ ಸಂಸ್ಕೃತಿಯ ಎರಡನೇ ಮಗವಾಗಿರ್ತಕ್ಕಂಥ ಸಂಗೀತದ ಗಾಯನವನ್ನು, ಹಾಡುಗಳನ್ನು ಕೇಳಲಿಕ್ಕೆ ಇಷ್ಟೊಂದು ಸಂಖ್ಯೆಯಲ್ಲಿ ತಾವೆಲ್ಲರೂ ಕೂಡ ನೆರೆದಿರ್ತಕ್ಕಂಥದ್ದು ತುಂಬ ಸಂತೋಷವನ್ನು ಕೊಟ್ಟಿದೆ. ಬದುಕು ಮಂಗಳಕರವಾಗಿದ್ದರೆ, ಬದುಕು ಸಂಭ್ರಮವಾಗಿದ್ದರೆ ನಾಡು ಸಂಭ್ರಮ. ಡಿ ವಿ ಗುಂಡಪ್ಪನವರು ಒಂದು ಮಾತನ್ನು ಹೇಳ್ತಾರೆ, ಸಂಗೀತ ಒಂದು ಕಲೆ, ಸಾಹಿತ್ಯ ಒಂದು ಕಲೆ, ಅಂಗಾಂಗ ಭಾವರೂಪಣದ ಕಲೆಯೊಂದು, ಸಂಗೊಳಿಸಲಿ ಕಲೆಗಳನ್ನು ಅನುದಿನವೂ ಯತ್ನದಲ್ಲಿ ಮಂಗಳೋನ್ನತ ಕಲೆಯೋ ಮಂಕುತಿಮ್ಮ. ಕ್ರಿಯಾಯೋಗದಲ್ಲಿ ಬರ್ತಕ್ಕಂಥ 4 ಹಂತದಲ್ಲಿ ವೇದ ಸ್ವಾಧ್ಯಾಯ, ಮಂತ್ರ ಸ್ವಾಧ್ಯಾಯವನ್ನು ಬಿಟ್ಟರೆ ಅಂತಿಮವಾಗಿರ್ತಕ್ಕಂಥ ಆತ್ಮಸ್ವಾಧ್ಯಾಯಕ್ಕೂ ಪೂರ್ವದಲ್ಲಿರ್ತಕ್ಕಂಥದ್ದು ನಾದ ಸ್ವಾಧ್ಯಾಯ. ನಾದ ಕೇವಲ ನಾದ ಅಲ್ಲ, ಇವತ್ತು ನಾವು ಎಂಟರ್ಟೈನ್ಮೆಂಟ್ಗೆ ಮಾಡಿಕೊಂಡಿರ್ತಕ್ಕಂಥ ಸಂಗೀತ ಅದು ಸಾಧನೆಯ ಆಧ್ಯಾತ್ಮಿಕ ಮೂಲ ವಸ್ತು ಕೂಡ. ಹಾಗಾಗಿ ಇವತ್ತು ರಾಜೇಶ್ ಕೃಷ್ಣನ್ರವರ ಹಾಡುಗಳನ್ನು ಬಹಳ ಬಾರಿ ನಾನು ಕೇಳಿದ್ದೇನೆ. ಶಮಿತಾ ಮಲ್ನಾಡ್ರವರು ಹಾಡಿದ್ರು ಅಂತ ಕೇಳಿದೆ.